ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 74ನೇ ಶ್ಲೋಕ, ಅದರ ವಿವರಣೆಯನ್ನು ನೋಡೋಣ. ಕಲಾವತಿ ಕಲಾಲಾಪ ಕಾಂತ ಕಾದಂಬರಿ ಪ್ರಿಯ ವರದ ವಾಮನಯನ ವಾರುಣಿ ಮದವ್ಯೂಹಲ. ಕಲಾವತಿ 64 ಕಲೆಗಳ ಒಂದು ಹೊಂದಿರತಕ್ಕಂಥ ಸಾಕಾರ ಮೂರ್ತಿಯೇ ಆ ದೇವಿ ಕಲಾವತಿ. ಕಲಾಲಾಪ, ಮಧುರವಾದ ವಾಕನ್ನು ಹೊಂದಿದ ತಾಯಿಯನ್ನು ನಾವು ಕಲಾಲಾಪ, ಮಧುರವಾದ ಕಂಠದ ಸ್ವರವನ್ನು, ಹಿತವಾದ ಮಾತುಗಳನ್ನಾಡುವ ಆ ಜಗನ್ಮಾತೆ. ವೃಥ ಅಂದರೆ ಬೇಕಾಬಿಟ್ಟಿ ಮಾತಾಡದೆ, ಮಾತುಗಳನ್ನು ಅರ್ಧ ನುಂಗಿ ಆಡದೆ, ಕರ್ಣಕಠೋರವಾಗಿ ಅರಚುವಂತೆ ಮಾತಾಡದೆ, ಸರಸ್ವತೀ ದೇವಿ ವೀಣೆ ಕಚ್ಚಪಿಯನ್ನು ನುಡಿಸಿದಾಗ ಹೊಮ್ಮುವ ನಾದಕ್ಕಿಂತ ಇಂಪಾದ ಧ್ವನಿ, ಮಾತನ್ನು ಹೊಂದಿ ಸ್ವಯಂ ವಾಗ್ದೇವತೆಯಾದ ಸರಸ್ವತಿಯೇ ನಾಚಿಕೆ ಪಟ್ಟು ಜಗನ್ಮಾತೆಗೆ ನಮಸ್ಕರಿಸಿ ವೀಣಾವಾದನವನ್ನು ನಿಲ್ಲಿಸಿಬಿಟ್ಟಳಂತೆ. ಪಂಡಿತ ಪಾಮರರು ಮುಗ್ಧರಾಗುವಂತೆ ಮಾತನಾಡುವುದು, ಭಾಷಣ ಮಾಡುವುದು, ಹರಿಕತೆ ಹೇಳಿ ರಂಜಿಸುವುದು, ಇಂತಹಗಳೆಲ್ಲವೂ ಕಲೆಯೇ. ಕಾವ್ಯಗಳನ್ನು ಮಧುರವಾಗಿ ಗಾನ ಮಾಡುವುದು, ವಿಮರ್ಶೆಯನ್ನು ಸಹ ಆನಂದದಿಂದ ಸ್ವೀಕರಿಸಬಲ್ಲ ವಿಶಾಲ ಸಂಸ್ಕಾರವನ್ನುಳ್ಳ ಮತ್ತು ಇವೆಲ್ಲ ಕಲಾಲಾಪಳದ ದೇವಿಯ ಸ್ವಭಾವಗಳೇ. ಹಾಗೆ ಮಾಡಬಲ್ಲವರೆಲ್ಲರೂ ಆ ತಾಯಿಯ ಕರುಣೆಗೆ ಪಾತ್ರರಾಗಿ ಆ ವರವನ್ನು ಹೊಂದಿದಂಥವರು ಗುರುತಿಸಬೇಕು. ಅದು ಪೂರ್ವಜನ್ಮದ ಸುಕೃತದಿಂದ ಮಾತ್ರ ಸಾಧ್ಯವಾಗುವುದು. ಕಲಾಲಾಪ ಆದಮೇಲೆ ಕಾಂತ, ಕೃಷ್ಣ ಪಕ್ಷ ಏಕಾದಶಿಯ ತಿಥಿ ರೂಪಿಣಿ ಕಾಂತ. ಕಮನೀಯ ರೂಪ, ಕಮನೀಯ ಗುಣ, ಸ್ವಭಾವಗಳನ್ನು ಹೊಂದಿದ ದೇವಿ ಕಾಂತ. ಕಾದಂಬರಿ ಪ್ರಿಯ, ಕಾದಂಬರಿ ಎಂದರೆ ಮದಿರೆ. ಕೆಲವು ಜಾತಿಯ ಹೂಗಳಿಂದ ಮಧುವನ್ನು ಸಂಗ್ರಹಿಸಿ ಸುರೆಯನ್ನಾಗಿ ಮಾರ್ಪಡಿಸಿ ಇಂದಿಗೂ ದೊಡ್ಡ ದೊಡ್ಡ ಅರಣ್ಯ ಪರ್ವತಗಳ ಬಳಿ ಶಾಶ್ವತವಾದ ನಿವಾಸವನ್ನೇರ್ಪಡಿಸಿಕೊಂಡಿರುವ ಗಿರಿಜನರು ಪರ್ವದಿನಗಳಲ್ಲಿಯೂ ವಿವಾಹ ಸಂದರ್ಭಗಳಲ್ಲಿಯೂ ತಾವು ಆರಾಧಿಸುವ ಶಕ್ತಿ ಸ್ವರೂಪಿಣಿಯಾದ ಶಕ್ತಿ ದೇವತೆ ಆದಿಶಕ್ತಿ ಅಮ್ಮನವರ ಜಾತ್ರೆಯಲ್ಲಿ ಆಬಾಲವೃದ್ಧರಾಗಿ ಎಲ್ಲರೂ ಅದನ್ನು ಸೇವಿಸುತ್ತಾರೆ. ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಮಧುವನವೆಂಬ ವಿಶೇಷ ವನವನ್ನು ವರ್ಣಿಸಲಾಗಿದೆ. ಅಲ್ಲಿ ವೃಕ್ಷಗಳ ಹೂ ಹಣ್ಣು ಮಧುವಿನಿಂದ ಕೂಡಿದ್ದು, ಅದನ್ನು ಹಾಗೆಯೇ ಹೆಚ್ಚಾಗಿ ಸೇವಿಸಿದವರಿಗೆ ಒಂದು ಬಗೆಯ ಮತ್ತು ಆವರಿಸುತ್ತಂತೆ. ಸೀತಾದೇವಿಯನ್ನು ನೋಡಿದ ಸಂತೋಷದಲ್ಲಿ ಅಂಗದ, ಆಂಜನೇಯ ಮುಂತಾದ ವಾನರರೆಲ್ಲರೂ ಈ ಮಧುವನ್ನು ನಾನಾ ಬಗೆಯ ಚೇಷ್ಟೆಗಳಲ್ಲಿ ತೊಡಗುತ್ತಾರೆ. ಈ ಒಂದು ಹೂವು ಹಣ್ಣು ಎಲ್ಲ ತಿಂದಿರ್ತಾರಲ್ಲ, ಹಾಗೆ ವಾಲ್ಮೀಕಿ ಮಹರ್ಷಿ ಒಂದು ಸರ್ಗದಲ್ಲಿ ಇದರ ಬಗ್ಗೆಯೇ ವರ್ಣಿಸಿದ್ದಾರೆ. ಆ ಮಧು ಸೇವನೆ ಮಿತಿ ಮೀರಿದಾಗ ಮಾನವ ಪೂರ್ವಜರಂತೆ ಅಂದರೆ ಕೋತಿಗಳಂತೆ ಮನಸ್ಸೋ ಇಚ್ಛೆ ಕುಣಿದರೆಂದು, ದಾಂಧಲೆ ಎಬ್ಬಿಸಿದರೆಂದು ಸಹ ಹಾಗೆಯೇ ದೇವತೆಗಳು ಇದನ್ನು ಸೇವಿಸುತ್ತಾರೆ. ಜಗನ್ಮಾತೆಗಂತೂ ಮಧುವೆಂದರೆ ಬಹಳ ಇಷ್ಟ. ಆದರೆ ಪಾನೀಯ ಸೇವನೆ ಹೆಚ್ಚಾದಾಗ ಆಗುವ ದುಷ್ಪರಿಣಾಮಗಳಂತೆ ಆ ಹೂಗಳ ಮಧುವನ್ನು ವಿಪರೀತವಾಗಿ ಸೇವಿಸಿದರೆ ಶರೀರವು ಹತೋಟಿಯಲ್ಲಿ ಇರುವುದಿಲ್ಲ. ಹಾಗೆ ಈ ಒಂದು ವಿಶೇಷವಾದ ಒಂದು ಕಾದಂಬರಿ ಪ್ರಿಯ ಎನ್ನುವ ಒಂದು ಈ ಪದದಲ್ಲಿ ಇಷ್ಟೊಂದು ಅರ್ಥ ಇದೆ ವೀಕ್ಷಕರೇ. ಹಾಗೆ ಈ ಕೆಲವೊಂದು ಯೋಗಿಗಳು, ಕಪಟ ಯೋಗಿಗಳು, ಡಾಂಬಿಕತನವನ್ನು ಉಳ್ಳ ಸ್ವಾಮೀಜಿಗಳು, ಸ್ವಾಮಿನಿಯರು ಶಿಷ್ಯರಿಗೆಲ್ಲ ಭಂಗಿ ಸೊಪ್ಪು ಅರೆದು ಕುಡಿಸಿ ತಾವು ಸೇವಿಸಿ ಮತ್ತೇರಿ ಸಮಾಧಿ ಸ್ಥಿತಿಗೆ ತಲುಪಿದ್ದೇವೆಂದು ಸುಳ್ಳು ಹೇಳುವುದನ್ನು ಸಹ ನಾವು ನೋಡುತ್ತೇವೆ. ಆ ಗುರುಗಳು ಶಿಷ್ಯರು ಸಹ ಅಧೋಗತಿ ಪಾಲಾಗುತ್ತಾರೆ. ಸಾರಾಯಿಯಿಂದ ಉಂಟಾಗುವ ಅನಾರೋಗ್ಯಕರವಾದ ಪಾರವಶ್ಯದಿಂದ ಶರೀರ ಹಾಗೂ ಮನಸ್ಸು ಶಿಥಿಲವಾಗಿ ವ್ಯಸನಪರರಾಗಿ ಆ ವ್ಯಸನವನ್ನು ತೀರಿಸಿಕೊಳ್ಳಲು ಮಾನ ಅಭಿಮಾನಗಳನ್ನು ತೊರೆದು ಯಾಚಿಸುವ ಸ್ಥಿತಿಗೂ ಸಹ ಬರುತ್ತಾರೆ. ಹೀಗೆ ಈ ಒಂದು ಪದದ ಅರ್ಥ ವೀಕ್ಷಕರೇ. ಕಾಂತ
ಕಾದಂಬರಿ ಪ್ರಿಯ. ವರದ. ಆ ದೇವಿಯು ತನ್ನ ಭಕ್ತರಿಗೆ ತಾವು ಕೋರಿದ ವರಗಳನ್ನು ಪ್ರಸಾದಿಸುತ್ತಾಳೆ. ಅವರಿಗೆ ಯಾವುದು ಶ್ರೇಯಸ್ಕರವೋ ಆ ವರವನ್ನು ಅನುಗ್ರಹಿಸಿ ಅವರನ್ನು ತನ್ನ ಪಾದಗಳಲ್ಲಿ ಸೇರಿಸಿಕೊಳ್ಳುತ್ತಾಳೆ. ವರ ಪ್ಲಸ್ ದ ಶ್ರೇಷ್ಠವಾದ ಮೋಕ್ಷವನ್ನು ನೀಡುವ ತಾಯಿ ಆಕೆ. ವಾಮನಯನ. ಅಂದವಾದ ನೇತ್ರಗಳುಳ್ಳ ದೇವಿ ಆಕೆ. ವಾಮಾಚಾರ ಮಾರ್ಗವನ್ನು ಸಹ ಚಿತ್ತಶುದ್ಧಿಯಿಂದ ಆಚರಿಸುವವರಿಗೆ ಮೋಕ್ಷಪ್ರದಾಯಿನಿ ಆ ಜಗನ್ಮಾತೆ. ವಾರುಣಿ ಮದವಿಹ್ವಲ. ಕಾದಂಬರಿ ಪ್ರಿಯ. ನಾಮದಂತೆಯೇ ಈ ನಾಮವನ್ನು ಸಹ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಖರ್ಜೂರದ ಕಾಯಿಗಳಿಂದ, ಖರ್ಜೂರದ ಹಣ್ಣುಗಳಿಂದ ತೆಗೆಯುವ ಸಿಹಿಯಾದ ರಸಕ್ಕೆ ಮತ್ತೆ ಕೆಲವು ಸುಗಂಧ ದ್ರವ್ಯಗಳನ್ನು ಸೇರಿಸಿ ತಯಾರಿಸುವ ಮಧುವು ವರುಣದೇವನಿಗೆ ಬಹಳ ಪ್ರಿಯವಾದ್ದು. ವಾರುಣಿ ವಾಹಿನಿ ಎಂದು ಸಾಧಾರಣ ಮದ್ಯಕ್ಕೆ ಹೆಸರಿಸಲು ಬರುವುದಿಲ್ಲ. ಆ ರಸವನ್ನು ಪಾನ ಮಾಡಿದವರಿಗೆ ಉಂಟಾಗುವ ಮತ್ತು ಹಾಗೂ ಮದವೇರುವಿಕೆ ಮೇಲಾಗಿ ಮೈಮರೆತು ವಿಹ್ವಲನಾಗುವುದು ಇವೆಲ್ಲ ಸಹಜ. ಇದನ್ನು ಸ್ವಲ್ಪ ವಿವರವಾಗಿ ಅರಿಯೋಣ. ಬ್ರಹ್ಮಾನಂದ ರಸಾನುಭೂತಿಯನ್ನು ಹೊಂದುವ ಯೋಗ ಮಾರ್ಗದಲ್ಲಿ ವರುಣ ನಾಡಿಯನ್ನು ಜಯಿಸಿದವರು ವಾರುಣಿಗಳು. ಅವರು ಆ ಆನಂದದಲ್ಲಿ ಅಮ್ಮನವರ ಅನುಗ್ರಹಕ್ಕಾಗಿ ವಿಹ್ವಲರಾಗಿರುತ್ತಾರೆ. ಅವರ ಆನಂದವೇ ತನ್ನ ಆನಂದವನ್ನಾಗಿ ಭಾವಿಸುವ ಆ ದೇವಿಯೇ ವಾರುಣಿ ಮದವಿಹ್ವಲ. ಇದಿಷ್ಟು ಈ ಒಂದು ಶ್ಲೋಕದ ಅರ್ಥ ವೀಕ್ಷಕರೇ.